ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ನಾವು ಇವತ್ತೀಗ ಬ್ರೈಟನ್ ಬೀಚಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಹಿಂದ್ಗಡೆ ಬ್ರೈಟನ್ ಬೀಚ್. ಸೊ ಇದು ತುಂಬ ದೊಡ್ಡ ಬೀಚು. ಹಾಗೆ ಈ ಬೀಚ್ ಅಲ್ಲದೆ ಇಲ್ಲಿ ಪಕ್ಕದಲ್ಲಿ ಪಿಯರ್ ಇದೆ, ಅಲ್ಲಿ ಇಂಡೋರ್ ಗೇಮ್ಸ್ ಇದೆ ಮಕ್ಕಳಿಗೆ, ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಬ್ರೈಟನ್ ಬೀಚ್. ನೋಡಿ ಇದೆ ಬ್ರೈಟನ್ ಸ್ಟೇಷನ್. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ವ್ಯೂ ಚೆನ್ನಾಗಿ ಮಾಡಿದ್ದಾರೆ. ಬ್ಲೂ ಕಲರ್ ಪೇಂಟಲ್ಲಿ ಅಟ್ರಾಕ್ಟಿವ್ ಆಗಿದೆ. ಸೊ ನಾವು ಈಗ ಬ್ರೈಟನ್ ಸ್ಟೇಷನಿಂದ ಹೊರಗಡೆ ಬಂದ್ವಿ. ಸೊ ಬ್ರೈಟನ್ ಬೀಚ್ಗೆ ಹೋಗಬೇಕಂದ್ರೆ ನಾವು ಎರಡು ಥರ ಹೋಗ್ಬೋದು. ಒಂದು ಬಸ್ ಇರುತ್ತೆ, ನೋಡಿ ಇಲ್ಲಿ ಹೋಗ್ತಾ ಇದೆಯಲ್ವಾ. ಸೊ ಈ ಬಸ್ಸಲ್ಲಾದರೂ ಹೋಗ್ಬೋದು, ಇಲ್ಲಾಂದರೆ ವಾಕ್ವೇ ಇದೆ. ಸೊ ನಮಗೆ ವ್ಯೂ ನೋಡೋಕ್ಕೆ ಚೆನ್ನಾಗಿರಬೇಕು ಅಂತಂದರೆ ವಾಕ್ವೇ ಹೋದರೆ ಬೆಸ್ಟು. ಅಕ್ಕಪಕ್ಕ ಶಾಪ್ಸ್ ಎಲ್ಲ ಇರುತ್ತೆ, ಆಮೇಲೆ ಸಮುದ್ರ ಕಾಣುತ್ತೆ, ವಾಕ್ ಮಾಡ್ತಾ ಹೋಗ್ಬೇಕಾದ್ರೆ ಕಾಣುತ್ತೆ. ಸೊ ಆ ವ್ಯೂ ಚೆನ್ನಾಗಿದೆ, ಸೊ ಹೋಗ್ಬೋದು ನಾವು. ಸೊ ಫೈನಲಿ ನಾವು ಬೀಚ್ ಹತ್ರ ಬಂದ್ವಿ. ನೋಡಿ ಇದು ಮೇಲ್ಗಡೆಯಿಂದ ವ್ಯೂ. ಸೊ ವಾಕ್ ಬರ್ತೀವಲ್ವ, ಸೊ ಮೇಲ್ಗಡೆಯಿಂದನೇ ಕಾಣಿಸುತ್ತೆ. ಸಖತ್ತಾಗಿದೆ ನೋಡೋಕ್ಕೆ ವ್ಯೂ, ನೋಡ್ತಾ ಇರ್ಬೋದು. ಸೊ ಹೀಗೆ ಡೌನಲ್ಲಿ ಹೋದರೆ ನೀವು ಈ ಕಡೆ ಹೋಗ್ಬೋದು, ಬಟ್ ಈ ಕಡೆ ತುಂಬ ಬೇಗ ಬಂದುಬಿಡುತ್ತೆ ನೀರು ಮೇಲ್ಗಡೆ ಅಂಥೇಳಿ ನಾವು ಇನ್ನೂ ಮುಂದ್ಗಡೆ ಹೋಗಬೇಕು. ಕಿಡ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗೋಣ ಅಂತ. ಸೊ ಫೋಟೋ ಸೆಷನ್ ಆಗ್ತಾ ಇದೆ ಇಲ್ಲಿ ಲೈಟಾಗಿ. ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಇನ್ಮೇಲೆ ಹೊರಡಬೇಕು ಇಲ್ಲಿಂದ ಅಲ್ಲಿಗೆ.
ನೋಡಿ ಬ್ರೈಟನ್ ಬೀಚ್. ಇವತ್ತು ಸ್ವಲ್ಪ ಸನ್ನಿ ಇದೆ, ಆದರೂ ತುಂಬ ವಿಂಡಿ ಇದೆ. ಹಾಗೆ ನೀರಿನ ಮಟ್ಟ ಸ್ವಲ್ಪ ಜಾಸ್ತಿನೇ ಇದೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇದೆ. ನೋಡ್ತಾ ಇರ್ಬೋದು ಇಲ್ಲಿ. ಸೊ ಮಕ್ಕಳು ಎಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಗೆ ಫೋಟೋ ಸೆಷನ್ ಕೂಡ ನಡೀತಾ ಇದೆ. ನೋಡಿ ಅಲೆಗಳು ತುಂಬಾ ರಭಸದಿಂದ ಇದ್ದಾವೆ. ನಾವು ಚೆನ್ನಾಗಿ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡ್ವಿ, ಮಕ್ಕಳದು ನಮ್ಮದು ಫ್ಯಾಮಿಲಿ ಸಿಂಗಲ್ ಸೆಲ್ಫೀಸ್ ಎಲ್ಲ. ಸೊ ಲಕ್ಷ್ಮಿ ಹಾಯ್, ಹಾಯ್ ಸುನೀತಾ ಹಾಯ್. ಸೊ ನಾವೂ ಎಲ್ಲ ಸೆಲ್ಫೀಸ್ ತಗೊಂಡ್ವಿ, ಗ್ರೂಪ್ ಸೆಲ್ಫೀಸು, ಸಿಂಗಲ್ ಸೆಲ್ಫೀಸು. ಚೆನ್ನಾಗಿದೆ ಬೀಚ್, ಬ್ರೈಟನ್ ಬೀಚ್. ನಾವು ಆಲ್ರೆಡಿ ಒಂದು 2 ಸತಿ ಬಂದಿದ್ದೀವಿ, ಬಟ್ ಇದು ಫ್ರೆಂಡ್ಸ್ ಜೊತೆ ಬರ್ತಿರೋ 3rd ಟೈಮು. ಸೊ ಮಸ್ತ್ ಮಜಾ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಊಟ ಮಾಡಬೇಕು. ಇನ್ನು ಸ್ವಲ್ಪ ಹೊತ್ತಿಗೆ ಊಟ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅಲ್ಲಿ ಗೇಮ್ಸ್ ಇದೆಯಲ್ಲ ಹೇಳಿದ್ನಲ್ಲ ಕಿಡ್ಸ್ಗೆ ಅಂತೇಳಿ, ಸೊ ಅಲ್ಲಿಗೆ ಹೋಗ್ಬೇಕು. ಇವಾಗ ಆಡಿಸ್ಕೊಂಡು ಲಾಸ್ಟಿಗೆ ಮನೆಗೆ ಹೋಗೋದು ಸಂಜೆ. ಸೊ ಬನ್ನಿ ನನ್ನ ಜೊತೆ ಬ್ರೈಟನ್ ಬೀಚ್ ಆ್ಯಂಡ್ ಗೇಮ್ಸ್ ಎಲ್ಲ ಕವರ್ ಮಾಡೋಣ. ಸೊ ನನಗೆ ಈ ಬೀಚ್ ನೋಡ್ತಾ ಇದ್ದರೆ ನನಗೆ ಉಡುಪಿ ಬೀಚೇ ನೆನಪಾಗುತ್ತೆ, ಮಲ್ಪೆ ಬೀಚ್. ಸೊ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಒಂದು ಕಡೆ ಒಂದು ಸಲ ಟ್ರಿಪ್ಗೆ ಹೋದಾಗ ನಾನು ಬೀಚಲ್ಲಿ ಮುಳುಗೋಗಿದ್ದೆ. ಅಂದರೆ ಗ್ರೌಂಡ್ ಲೆವೆಲಲ್ಲಿದೆ, ಬಟ್ ಪೂರ ಮುಳುಗೋಗಿದ್ದೆ, ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ಸೊ ಅದೇ ನನ್ನ ನೆನಪಾಗುತ್ತೆ. ಜಾಸ್ತಿ ಮುಂದೆ ಹೋಗೋಕ್ಕೂ ಭಯ, ಬಟ್ ಚೆನ್ನಾಗಿ ನೀರಂದರೆ ಇಷ್ಟ, ಬಟ್ ಮುಂದೆ ಹೋಗೋಕ್ಕೆ ಭಯ.
ಸೊ ಇಲ್ಲಿ ನೋಡಿ, ನಮ್ಮ ಕರ್ನಾಟಕ ಫ್ಲ್ಯಾಗ್ ಥರನೇ ಇದೆ, ಆದರೆ ಕರ್ನಾಟಕ ಫ್ಲ್ಯಾಗ್ ಅಲ್ಲ. ಬಟ್ ಆದ್ರೂ ನಮ್ಮ ಕರ್ನಾಟಕ ಫ್ಲ್ಯಾಗ್ ಅಂತ ಖುಷಿ ಆಗ್ತಾ ಇದೆ, ನೋಡಿದ್ವಲ್ಲ ಇಲ್ಲಿ ಅಂತ. ಸೊ ಊಟ ಆಯಿತು ಎಲ್ಲರದು. ಈಗ ನೆಕ್ಸ್ಟ್ ಒಂದು ರೌಂಡ್ ಕಾಫಿ ಕುಡಿಬೇಕು. ಬಟ್ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಮಕ್ಕಳು ಹೋಗೋಣ ಆಟಾಡೋಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ, ಫನ್ ಗೇಮ್ಸ್ ಇರೋಂಥ ಜಾಗಕ್ಕೆ. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಯಾವ ಥರದ ಗೇಮ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಸೀಗಲ್ಸ್ ಹೇಗಿದೆ ಅಂತ, ಅವ್ರದ್ದೇ ರಾಜ್ಯ ಇಲ್ಲಿ. ಫ್ರೆಂಚ್ ಫ್ರೈಸ್ ನೋಡಿದರೆ ಮಾತ್ರ ಬಿಡೋದಿಲ್ಲ, ಯಾರಾದರೂ ತಿಂತಾಯಿದ್ರೆ ಹಾಗೆ ಕಸ್ಕೊಂಡು ತಿಂದ್ಬಿಡ್ತವೆ. Really deep into the final corner. So Leclerc did save his best until last. That's how you do it in Monaco qualifying. And let's hope he actually starts the race from pole this time and that great competition.
And it's the race. Today's best to about that not hitting the walls in Q3. Yeah. To finish first, you have to finish, you also have to start as well. ಇಲ್ಲಿ ಕಪ್ ಆ್ಯಂಡ್ ಸಾಸರ್ ರೈಡಲ್ಲಿ ಇದ್ದೀವಿ ನಾನು ಗುನು. ಹಾಯ್ ಗುನು. ಆ ಗೇಮ್ ನೋಡಿ. ವಾವ್. ಸೊ ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟರು. ಇದು ಸಿಂಗಲ್ ರೈಡ್ಗಾದರೂ ಟಿಕೆಟ್ ತೊಗೋಬೋದು. ಅಂದರೆ ಇವ್ರದ್ದೊಂದು ಕಾರ್ಡ್ ಕೊಡ್ತಾರೆ, ಅದಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡು ನಾವು ಈ ರೈಡ್ಸ್ಗೆ ಯೂಸ್ ಮಾಡ್ಕೋಬೇಕು. ಸೊ ಇಲ್ಲೊಂದು ಅಂದರೆ ಆಫರ್ ಇರುತ್ತೆ, ರಿಸ್ಟ್ ಬ್ಯಾಂಡ್ ಕೊಡ್ತಾರೆ. 1.2 ಮೀಟರ್ಸ್ ಅಪ್ ಟು 1.2 ಮೀಟರ್ಸ್ ಇರೋರಿಗೆ ಎಲ್ಲ ರೈಡ್ಸ್ಗೂ ಸೇರಿಸಿ 26 ಪೌಂಡ್ಸು. ಮೋರ್ ದ್ಯಾನ್ 1.2 ಮೀಟರ್ಸ್ ಇರೋರಿಗೆ 32 ಪೌಂಡ್ಸು. ಸೊ ಅದು ತೊಗೊಂಡ್ರೆ ಎಲ್ಲ ರೈಡ್ಸು ಆಡ್ಬೋದು. ಸೊ ಆ ಕಡೆ ಹಾರ್ಸ್ ಇದೆ, ಈ ಕಡೆ ಕಪ್ ಆ್ಯಂಡ್ ಸಾಸರ್ ಇದೆ. ಇದು ಏರ್ ರೇಸ್ ಅಂತ ಹೇಳಿ.
ಸೊ ಫೈನಲಿ ನಮ್ಮ ಬ್ರೈಟನ್ ಬೀಚ್ ಹಾಗೆ ಬ್ರೈಟನ್ ಪ್ಯಾಲೇಸ್ ಪಿಯರ್ ಜರ್ನಿ ಮುಗೀತು. ಸೊ ಈಗ ರಿಟರ್ನ್ ಮತ್ತೆ ಟ್ರೈನ್ ಸ್ಟೇಷನ್ಗೆ ಹೋಗಬೇಕು. ಸೊ ಟೈಮ್ 6:30 ಆಗಿದೆ, ಇನ್ನೂ ಕೂಗ್ತಾ ಇದೆ ಸೂರ್ಯ. ಸೊ ಫೈನಲಿ ಬ್ರೈಟನಿಂದ ಬಂದಾಯಿತು. ನ್ಯಾಷನಲ್ ರೈಲ್ ತೊಗೋಬೇಕು. ಸೊ ಅಲ್ಲಿಂದ ಕ್ಯಾನಿಂಗ್ ಟೌನಿಗೆ ಬಂದು ಕ್ಯಾನಿಂಗ್ ಟೌನಿಂದ ಮತ್ತು ಇಲ್ಲಿ ನಾವು ರಾಯಲ್ ವಿಕ್ಟೋರಿಯಾಗೆ ಬಂದ್ವಿ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ವಾ ಬ್ರೈಟನ್ ಬೀಚ್ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬ್ರೈಟನ್ಗೆ ಹೇಗೆ ಹೋಗಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ಫಾರ್ಮೇಷನ್. ಸೊ ಹೋಗ್ಬೇಕನ್ನೋರು ಇಂಟ್ರೆಸ್ಟ್ ಇದ್ದರೆ ಲೈಕ್ ಲಂಡನ್ನಲ್ಲಿರೋರು ನೋಡ್ಬೋದು ನೀವು. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.